Hello all, welcome to my YouTube channel. Here I am going to upload residential status part 4. Especially this question is your 2017 question paper question. The question is like that. Mr. Kiran, a resident of Bengaluru, went to Bangladesh for the first time on 1/8/2019. He came back to India on 1/1/2020 and left to Japan on 15/9/2020. He returned to Bengaluru on 1/1/2021. Determine his residential status. So this is your question. So the solution: determination of residential status for the assessment year 2021-22. Residential status ಅನ್ನು determine ಮಾಡಬೇಕು ಅಂದ್ರೆ first we have to apply what? Basic condition A. Because we know ಬೇಸಿಕ್ ಕಂಡೀಷನ್ ಯಾವುದಾದ್ರೂ ಎರಡರಲ್ಲಿ ಒಂದು ಸ್ಯಾಟಿಸ್ಫೈ ಆಗಿ ಎರಡು ಅಡಿಷನಲ್ ಕಂಡೀಷನ್ಸ್ ಅನ್ನು ಸ್ಯಾಟಿಸ್ಫೈ ಮಾಡಿದ್ರೆ ಅವನು ಆರ್ಡಿನರಿ ರೆಸಿಡೆಂಟ್ ಇನ್ ಇಂಡಿಯಾ ಆಗ್ತಾನೆ. ಅದರ್ವೈಸ್ ನಾಟ್ ಆರ್ಡಿನರಿ ರೆಸಿಡೆಂಟ್ ಇನ್ ಇಂಡಿಯಾ ಆಗ್ತಾನೆ. ಯಾವುದು ಕಂಡೀಷನ್ಸ್ ಅನ್ನು ಸ್ಯಾಟಿಸ್ಫೈ ಮಾಡಿಲ್ಲ ಅಂದ್ರೆ ಅವನು ನಾನ್ ರೆಸಿಡೆಂಟ್ ಇನ್ ಇಂಡಿಯಾ ಆಗ್ತಾನೆ. ಸೊ ಫಸ್ಟ್ ಆಫ್ ಆಲ್ ವಿ ಹ್ಯಾವ್ ಟು ಅಪ್ಲೈ ಬೇಸಿಕ್ ಕಂಡೀಷನ್ ಎ. ಅಕಾರ್ಡಿಂಗ್ ಟು ಬೇಸಿಕ್ ಕಂಡೀಷನ್ ಎ, he or her he or she has been in India at least 182 days. Previous year means our previous year 2020-21. Yeah, at least he has in India 182 days. So our previous year begins 1/4/2020 and end 31/3/2021. First we have to write First, we have to write the month. April to March. April, May, June, July, August, September, October, November, December, January, February, and March. So read the questions carefully. Mr. Kiran, a resident of Bengaluru, went to Bangladesh for the first time on 1/8/2019. 1/8/2000 uh, 1/8/2019 ಅನ್ನೋದು ನಮ್ಮ ಪ್ರಿವಿಯಸ್ ಇಯರ್ ಅಂಡರ್ ಅಲ್ಲಿ ಬರಲ್ಲ. ಓಕೆ, ಈ ಡೇಟು. He came back to India on 1/1/2020. 1/1/2020 ಅನ್ನೋದು ಕೂಡ ನಮ್ಮ ಪ್ರಿವಿಯಸ್ ಇಯರ್ ಬರಲ್ಲ. ಬಿಕಾಸ್ ನಮ್ಮ ಪ್ರಿವಿಯಸ್ ಇಯರ್ ಸ್ಟಾರ್ಟ್ ಆಗೋದಲ್ಲಿಂದ 1/4/2020. ಸೊ ಅವನು 1/1/2020 ಬಂದು and left to Japan on 15/9/2020. 15/9/2020. 15/9/2020 ಅಂದ್ರೆ ಬಿಟ್ವೀನ್ ದಟ್ ಅಕಾಡೆಮಿಕ್ ಇಯರ್ ಅಲ್ಲೇ ಬರುತ್ತೆ. 9 ಅಂದ್ರೆ ಯಾವುದು? ಸೆಪ್ಟೆಂಬರ್ ಮಂತ್. 15/9/2020 ಮೀನ್ಸ್ ವಾಟ್? ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್ ಅಲ್ಲಿ ಅವನು ಇಂಡಿಯಾದಲ್ಲೇ ಇದ್ದಾನೆ. ಸೆಪ್ಟೆಂಬರ್ 15 ಡೇಸ್ ಅವನು ಇಂಡಿಯಾದಲ್ಲಿದ್ದಾನೆ. ಓನ್ಲಿ 15 days he is in India. That means what? ಏಪ್ರಿಲ್ ಅಲ್ಲಿ ಇಂಡಿಯಾದಲ್ಲಿ ಅವನು 30 days ಇದ್ದಾನೆ. ಮೇದಲ್ಲಿ ಇಂಡಿಯಾದಲ್ಲಿ ಅವನು 31 days ಇದ್ದಾನೆ. ಜೂನ್ ಅಲ್ಲಿ 30 days, ಜುಲೈನಲ್ಲಿ 31, ಆಗಸ್ಟ್ ಅಲ್ಲಿ 31 and ಸೆಪ್ಟೆಂಬರ್ ಅಲ್ಲಿ 15. That means our previous year 2020-21 ಏಪ್ರಿಲ್ ಮಂತ್ ಅಲ್ಲಿ 30 days ಇಂಡಿಯಾದಲ್ಲಿದ್ದಾನೆ. 31, 30, 31, 31 and 15 days ಸೆಪ್ಟೆಂಬರ್ ಅಲ್ಲಿ ಇಂಡಿಯಾದಲ್ಲಿ ಇದ್ದಾನೆ. And read questions once again. He left Japan on 15/9/2020. He returned to Bengaluru on 1/1/2021. 1/1/2021ಗೆ ಅವನು ಇಂಡಿಯಾಕ್ಕೆ ರಿಟರ್ನ್ ಆದ. ಅಂದ್ರೆ ಅಕ್ಟೋಬರ್ ಅಲ್ಲಿ ಇಂಡಿಯಾದಲ್ಲಿಲ್ಲ ಅವನು, ನವೆಂಬರ್ ಅಲ್ಲಿ ಇಂಡಿಯಾದಲ್ಲಿಲ್ಲ, ಡಿಸೆಂಬರ್ ಇಂಡಿಯಾದಲ್ಲಿಲ್ಲ, ಜನವರಿ 1/1/2021ಕ್ಕೆ ಇಂಡಿಯಾಕ್ಕೆ ಬಂದ. ಜನವರಿಲಿ 31 days, ಫೆಬ್ ಅಲ್ಲಿ 38 days and ಮಾರ್ಚ್ ಅಲ್ಲಿ 31 days. Total number of days. So total number of days 258 days ಇಂಡಿಯಾದಲ್ಲಿದ್ದಾನೆ ಪ್ರಿವಿಯಸ್ ಇಯರ್. According to basic condition A, at least 182 days he is in India. That means basic condition A satisfied. ಯಾವುದಾದ್ರೂ ಎರಡು ಬೇಸಿಕ್ ಕಂಡೀಷನ್ ಅಲ್ಲಿ ಒಂದು ಬೇಸಿಕ್ ಕಂಡೀಷನ್ ಸ್ಯಾಟಿಸ್ಫೈಡ್ ಆದ್ರೆ ಸಾಕು, ಅವನು ರೆಸಿಡೆಂಟ್ ಆಗ್ತಾನೆ. ನಾವಿಲ್ಲಿ ಫೈಂಡ್ ಔಟ್ ಮಾಡ್ಬೇಕಾಗಿದೆ ಏನೀಗ, ವೆದರ್ ದಟ್ ಹಿ ಇಸ್ ಅ ಆರ್ಡಿನರಿ ರೆಸಿಡೆಂಟ್ ಆರ್ ನಾಟ್ ಆರ್ಡಿನರಿ ರೆಸಿಡೆಂಟ್ ಅಂತ. ಅದನ್ನ ಫೈಂಡ್ ಔಟ್ ಮಾಡೋಕೆ ಅಡಿಷನಲ್ ಕಂಡೀಷನ್ಸ್ ನ ಅಪ್ಲೈ ಮಾಡಬೇಕಾಗುತ್ತೆ. ಅಡಿಷನಲ್ ಕಂಡೀಷನ್ ಎ.
ಸೊ ಅಕಾರ್ಡಿಂಗ್ ಟು ಅಡಿಷನಲ್ ಕಂಡೀಷನ್ ಎ ಪ್ರೀವಿಯಸ್ ಇಯರ್ ಬಿಟ್ಟು ಅದಕ್ಕೂ 7 ಪ್ರೀವಿಯಸ್ ಇಯರ್ ಅಟ್ಲೀಸ್ಟ್ 730 ಡೇಸ್ ಅವನು ಇಂಡಿಯಾದಲ್ಲಿ ಇರಬೇಕು. 2019-20 2013 and 14 ಟೋಟಲಿ 730 ಡೇಸ್ ಅವನು ಇಂಡಿಯಾದಲ್ಲಿ ಇರಬೇಕು. ಮೀನ್ಸ್ ಈಚ್ ಇಯರಿನ ನಂಬರ್ ಆಫ್ ಡೇಸ್ನ ನಾವು ಫೈಂಡ್ ಔಟ್ ಮಾಡಬೇಕು. ಫಸ್ಟ್ ವಿ ಹ್ಯಾವ್ ಟು ಫೈಂಡ್ 2019 and 20 ಎಷ್ಟು ಡೇಸ್, ಎಷ್ಟು ನಂಬರ್ ಆಫ್ ಡೇಸ್ ಇದ್ದ ಅಂತ. ಗಾಟ್ ಇಟ್? ಸೊ ಔಟ್ ಆಫ್ 7 ಪ್ರೀವಿಯಸ್ ಇಯರ್ ಅವನು ಟೋಟಲಿ 730 ಡೇಸ್ ಇರಬೇಕು. ಫಸ್ಟ್ ವಿ ಹ್ಯಾವ್ ಟೇಕ್ 2019 and 20. 2019 and 20 academic year start ಆಗೋದು 1/4/2019 to and end with 31/3/2020. Read a question. Mr. Kiran, a resident of Bengaluru, went to Bangladesh for the first time on 1/8/2019. 1/8/2019 ಅನ್ನೋದು ಈ ಅಕಾಡೆಮಿಕ್ ಇಯರ್ ಅಲ್ಲೇ ಬರುತ್ತೆ. ಫಸ್ಟ್ ಟೈಮ್ ಅವನು ಇಂಡಿಯಾಗೆ ಬಿಟ್ಟಿದ್ದಾನೆ 1/8/2019. 8 ಅಂದ್ರೆ ಆಗಸ್ಟ್ ಫಸ್ಟಿಗೆ ಬಿಟ್ಟಿದ್ದಾನೆ, ಅಂದ್ರೆ ಆಗಸ್ಟ್ ಅಲ್ಲಿ 1 ಡೇ ಅವನು ಇಂಡಿಯಾದಲ್ಲಿದ್ದಾನೆ. ಅದಕ್ಕೂ ಪ್ರೀವಿಯಸ್ ಇಯರ್ ಮಂತ್ ಅಲ್ಲ ಅವನು ಇಂಡಿಯಾದಲ್ಲಿದ್ದಾನೆ. ಏಪ್ರಿಲ್ ಅಲ್ಲಿ 2019 ಅಲ್ಲಿ ಏಪ್ರಿಲ್ ಅಲ್ಲಿ ಇಂಡಿಯಾದಲ್ಲಿದ್ದಾನೆ 30 ಡೇಸ್, ಮೇದಲ್ಲಿ 31 ಡೇಸ್, ಜೂನ್ ಅಲ್ಲಿ 30 ಡೇಸ್, ಜುಲೈದಲ್ಲಿ 31 ಡೇಸ್. ಅಗೇನ್ ರೀಡ್ ದ ಕ್ವಶನ್. ಹಿ ಕೇಮ್ ಬ್ಯಾಕ್ ಟು ಇಂಡಿಯಾ 1/1/2020. ಇಲ್ಲಿ ಈ ಡೇಟಿಗೆ ಹೋದವನು ಅವ್ನು ಬಂದಿದ್ದು 2020ಗೆ. ಮೀನ್ಸ್ ಅಕಾಡೆಮಿಕ್ ಇಯರ್ ರಿಮೈನಿಂಗ್ ಮಂತು ಅವನು ಇಂಡಿಯಾದಲ್ಲಿ ಇಲ್ಲ. ಸೊ ಟೋಟಲ್ ನಂಬರ್ ಆಫ್ ಡೇಸ್ 2019 and 20 ಎಷ್ಟು ಡೇಸ್ ಇದ್ದಾನೆ ಅಂದ್ರೆ, ಸೊ ಇಂಡಿಯಾದಲ್ಲಿ 2019 and 20 123 ಡೇಸ್ ಅವನು ಇಂಡಿಯಾದಲ್ಲಿ ಇದ್ದಾನೆ. ಮೀನ್ಸ್ 2019 and 20 123 days he is in India. ದೆನ್ ಅವ್ನು ಫಸ್ಟ್ ಟೈಮ್ ಇಂಡಿಯಾನ ಬಿಟ್ಟಿದ್ದು 1920. ದಟ್ ಮೀನ್ಸ್ ರಿಮೈನಿಂಗ್ ಇಯರ್ ಅಲ್ಲಿ ಅವನು ಇಂಡಿಯಾದಲ್ಲೇ ಇದ್ದಾನೆ. ಗಾಟ್ ಇಟ್? ಸೊ ಅಂಡರ್ ದಿಸ್ ಕೇಸ್ ಬೇಸಿಕ್ ಅಡಿಷನಲ್ ಕಂಡೀಷನ್ ಎ ಈಸ್ ಆಲ್ಸೋ ಬಿ ಸ್ಯಾಟಿಸ್ಫೈಡ್ ಒನ್. ಬಿಕಾಸ್ ಅಡಿಷನಲ್ ಕಂಡೀಷನ್ ಎ ಪ್ರಕಾರ ಬೇಸಿಕ್ ಪ್ರೀವಿಯಸ್ ಇಯರ್ ಬಿಟ್ಟು ಅದಕ್ಕೂ 7 ಪ್ರೀವಿಯಸ್ ಇಯರ್ ಅಟ್ಲೀಸ್ಟ್ 730 ಡೇಸ್ ಇರಬೇಕು. ಬಟ್ ಅವನು ಎಷ್ಟು ಡೇಸ್ ಇದ್ದಾನೆ? 2313 ಡೇಸ್ ಅವನು ಇಂಡಿಯಾದಲ್ಲಿ ಇದ್ದಾನೆ. That means what? Additional condition A satisfied. Now we have to apply for additional condition B. According to additional condition B, previous year ಬಿಟ್ಟು ಅದಕ್ಕೂ 10 previous year at least 2 year on resident in India ಆಗಿರ್ಬೇಕಾಗುತ್ತೆ. ಫಸ್ಟ್ ನಮ್ಮ ಪ್ರೀವಿಯಸ್ ಇಯರ್ 2021 ಬಿಟ್ಟು ಅದಕ್ಕೂ ಪ್ರೀವಿಯಸ್ ಇಯರ್ ಅಂದ್ರೆ 2019 and 20. ಈ ಇಯರ್ ಅಲ್ಲಿ ಅವ್ನು ರೆಸಿಡೆಂಟ್ ಆಗಿದ್ನೋ ಇಲ್ವೋ ಅಂತ ನೋಡೋಕೆ 2018 and 19ಗೆ ಅಪ್ಲೈ ಮಾಡಬೇಕಾಗುತ್ತೆ. 2018 and 19 ಬೇಸಿಕ್ ಕಂಡೀಷನ್ ಸ್ಯಾಟಿಸ್ಫೈಡ್ ಆಗುತ್ತೆ ಬಿಕಾಸ್ 182 ಡೇಸ್ಗಿಂತ ಮೂರ್ ಇದ್ದಾರೆ. ದಟ್ ಮೀನ್ಸ್ 2019 and 20 ಅವನು ರೆಸಿಡೆಂಟ್ ಆಗಿದ್ದ. ಸೊ ಔಟ್ ಆಫ್ 10 years 1 year ಸಿಕ್ತು. ನಾವು 2018 and 19 and 19 ಅಲ್ಲಿ ಅವನು ರೆಸಿಡೆಂಟ್ ಆಗಿದ್ನೋ ಇಲ್ಲೋ ಅಂತ ಚೆಕ್ ಮಾಡೋಕ್ಕೋಸ್ಕರ ಯಾವ ಇಯರಿಗೆ ರೂಲ್ ಅಪ್ಲೈ ಮಾಡಬೇಕಾಗುತ್ತೆ? 2017 and 18. ಸೊ 2017 and 18 ಕೂಡ ಬೇಸಿಕ್ ಕಂಡೀಷನ್ ಅಪ್ಲೈ ಮಾಡಿದಾಗ ಸ್ಯಾಟಿಸ್ಫೈಡ್ ಆಗುತ್ತೆ. ದಟ್ ಮೀನ್ಸ್ 2018 and 19 ಅಲ್ಲೂ ಕೂಡ ಹಿ ಈಸ್ ಅ ರೆಸಿಡೆಂಟ್ ಇನ್ ಇಂಡಿಯಾ. ಸೊ 2 years ಸಿಕ್ಕರೆ ಸಾಕು, ಅಡಿಷನಲ್ ಕಂಡೀಷನ್ ಬಿ ಸ್ಯಾಟಿಸ್ಫೈಡ್ ಒನ್. ಸೊ ಇಲ್ಲಿ ಬೇಸಿಕ್ ಕಂಡೀಷನ್ ಎ ಸ್ಯಾಟಿಸ್ಫೈಡ್, ಬೋತ್ ಅಡಿಷನಲ್ ಕಂಡೀಷನ್ಸ್ ಆರ್ ಸ್ಯಾಟಿಸ್ಫೈಡ್. ದಟ್ ಮೀನ್ಸ್ ಈ ಕೇಸಲ್ಲಿ ಅವನ ಸ್ಟೇಟಸ್ ಏನಾಗುತ್ತೆ? ಆರ್ಡಿನರಿ ರೆಸಿಡೆಂಟ್ ಇನ್ ಇಂಡಿಯಾ. So this is for your 2017 question paper question solution. Thank you for watching.